ಆ್ಯಕ್ಚುಲಿ ಆನ್ ಮಾಡ್ತೀನಿ ಈ ಬ್ರೈಟ್ನೆಸ್ಸು ಬೆಳಗ್ಗೆವರೆಗೂ ಇರುತ್ತೆ, ಯಾವುದೇ ರೀತಿ ಕಮ್ಮಿನೇ ಆಗಲ್ಲ. ಇದನ್ನ ಅಪಾರ್ಟ್ಮೆಂಟ್ಸು ಅಥವಾ ಶೆಡ್ಸು ಎಲ್ಲೆಲ್ಲಿ ಹಾಕೋದೇನು ಕುರಿ ಶೆಡ್ ಅದು ಏನು ಮಾಡ್ತೀರಾ? ಈ ತರ ಮಾಡೆಲ್ ತಗೊಂಡಾಗ ಇದ್ರ ಹತ್ರ ಯಾರೇ ಬರ್ಲಿ ಬರ್ದೇ ಇರ್ಲಿ ಸೇಮ್ ಬ್ರೈಟ್ನೆಸ್ ಇರುತ್ತೆ ಅಂತ ಹೇಳ್ತೀರಾ? ಹೌದು, ಈ ತರದೊಂದು. ಸೊ ರಿಮೋಟ್ ಇದೆ, ಎರಡು ಮಾಡೆಲ್ಸ್ ಕೂಡ ಸೇಮ್ ರಿಮೋಟ್ ಇದೆ. ನೀವು ಯಾವ ತರ ಬೇಕೋ ಆ ತರ ರಿಮೋಟ್ ಇಂದನೂ ಕೂಡ ಕಂಟ್ರೋಲ್ ಕೂಡ ಮಾಡಬಹುದು. ಮತ್ತೆ ಇನ್ನೊಂದು ವಿಷಯ, ಇದು ಮೋನೋ ಕ್ರಿಸ್ಟಲ್ ಪ್ಯಾನಲ್ಸ್, ಇದೆಲ್ಲ ಮೋಡದಲ್ಲೇ ಚಾರ್ಜ್ ಆಗುತ್ತೆ. ಇದಕ್ಕೆ ಬಿಸಿಲು ಬೇಕಂತ ಏನಿಲ್ಲ, ಇದಕ್ಕೆ ಬಿಸಿಲೇ ಬೇಕು ಅಂತಿಲ್ಲ, ಜಸ್ಟ್ ಇದ್ರ ಮೇಲೆ ಬೆಳಕು ಬಿದ್ರು ಕೂಡ ಇದು ಚಾರ್ಜ್ ಆಗ್ತಿರುತ್ತೆ. ಬ್ಯಾಕ್ ಟು ಗ್ಯಾಜೆಟ್ ವರ್ಡ್ ಕನ್ನಡ. ಸುಮಾರು ಜನ ಕೇಳ್ತಿದ್ರಿ ಸರ್ ನಮಗೆ ಫಾರ್ಮ್ ಹೌಸ್ಗೆ ಅಥವಾ ಶೆಡ್ಗೆ ಅಥವಾ ಹೊಲ ಜಮೀನು ಈ ತರದಕ್ಕೆಲ್ಲ ಒಂದು ಒಳ್ಳೆ ಲೈಟ್ ಗಳನ್ನ ತೋರಿಸಿ, ಅದರಲ್ಲೂ ಕೂಡ ನಮ್ಮ ಒಂದು ಏರಿಯಾದಲ್ಲಿ ತುಂಬಾ ಕರೆಂಟ್ ನ ಸಮಸ್ಯೆ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನಮಗೆ ಸೋಲಾರ್ ಇಂದ ವರ್ಕ್ ಆಗುವಂತ ಲೈಟ್ಸ್ ಗಳ ಬಗ್ಗೆ ಮಾಹಿತಿನ ಕೊಡಿ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ. ಸೊ ಅದಕ್ಕೋಸ್ಕರ ನಾವಿತ್ತು ಅಂದ್ರೆ ಸ್ಟ್ರೀಟ್ ಲೈಟ್ ಗಳ ಬಗ್ಗೆ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಂಡ್ ಬರ್ತಾ ಇದೀನಿ. ಈ ಸ್ಟ್ರೀಟ್ ಲೈಟ್ ಗಳಿಗೆ ಯಾವುದೇ ತರಹದ ಕರೆಂಟ್ ನ ಅವಶ್ಯಕತೆ ಇಲ್ಲ, ಕಂಪ್ಲೀಟ್ ಆಗಿ ಇದು ಸೋಲಾರ್ ಇಂದ ವರ್ಕ್ ಆಗುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ರಿಮೋಟ್ ಕಂಟ್ರೋಲ್ ಕೂಡ ಇದೆ. ಸೊ ಯಾವ ತರ ಎಲ್ಲ ಯೂಸ್ ಆಗುತ್ತೆ, ನಿಮಗೆ ಯಾವ ತರ ಎಲ್ಲ ಬ್ಯಾಕಪ್ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ಒಂದು ಸ್ಟ್ರೀಟ್ ಲೈಟ್ ಗಳ ಬಗ್ಗೆ ಇವಾಗ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಬರೋಣ. ಮಾಡೆಲ್ ಯಾವ್ದು ಇದೆ ಸರ್ ನಿಮ್ಮ ಹತ್ರ? ಪ್ರಕಾಶ್ ನೋಡಿ, ಇದರಲ್ಲಿ ಅಲ್ಯೂಮಿನಿಯಂ ಬಾಡಿದು ನಮ್ಮ ಹತ್ರ ಇದೆ. ಓಕೆ, ಇದು ಆಕ್ಚುಲಿ ಬಂದು 80 ವ್ಯಾಟ್ ಬರುತ್ತೆ ನೋಡಿ. ಇದ್ರ ಬ್ರೈಟ್ನೆಸ್ ತುಂಬಾ ಚೆನ್ನಾಗಿದೆ. ಇದು ಹಾಕೊಳ್ಳಿಕ್ಕೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ನೋಡಿ. ಈ ತರದ್ದು ಇದು ನಾನು ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ, ಜಸ್ಟ್ 4000 rupees. ಓಕೆ, ಇದು ಎಷ್ಟು ಅವರ್ ಬ್ಯಾಕಪ್ ಬರುತ್ತೆ ಸರ್? ಇದು ನಿಮಗೆ ಒಂದು 6 hours to 8 hours ಬ್ಯಾಕಪ್ ಬರುತ್ತೆ. ಇದಕ್ಕೇನಾದ್ರೂ ರಿಮೋಟ್ ಕಂಟ್ರೋಲ್ಸ್ ಏನಾರು ಇದೆಯಾ? ರಿಮೋಟ್ ಕಂಟ್ರೋಲ್ ಇದೆ, ಬಟ್ ಇದು ಇದ್ರದ್ದು ಒಂದು ಏನ್ ಆಟಿಟ್ಯೂಡ್ ಅಂತಂದ್ರೆ, ಇದು ಬೆಳಿಗ್ಗೆವರೆಗೂ ಸ್ಟ್ರೆಚ್ ಮಾಡ್ಕೊಳ್ಳೋದಿಲ್ಲ, ಒಂದೇ ಬ್ರೈಟ್ನೆಸ್ ಇರೋದಿಲ್ಲ. ಇದು ಹೇಗೆ ಅಂತಂದ್ರೆ ಇನ್ ಬಿಟ್ವೀನ್ ಅದು ಯಾರು ಇಲ್ಲ ಅಂತಂದ್ರೆ ರಿಡ್ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ, ಆಯ್ತಾ? ಯಾರು ಬಂದ್ರೆ ಮಾತ್ರ ಇದರಲ್ಲಿ ಸೆನ್ಸರ್ ಇರೋದ್ರಿಂದ ಯಾರು ಬಂದ್ರೆ ಮಾತ್ರ ಈ ಬ್ರೈಟ್ನೆಸ್, ಇಲ್ಲ ಅಂದ್ರೆ ಡಿಮ್ ಆಗುತ್ತೆ. ಇಲ್ಲಿ ನಿಮ್ಗೆ ತೋರಿಸ್ತಾ ಇದೀನಲ್ಲ, ಈ ಲೈಟು ಕೂಡ ನೋಡಿ, ಇದು ಆಕ್ಚುಲಿ 200 ವ್ಯಾಟು. ಇದು ಕೂಡ ನಿಮಗೆ ಈ ಬ್ರೈಟ್ನೆಸ್ ಇರುತ್ತೆ, ಆದ್ರೆ ಯಾರು ಇದ್ರೆ ಮಾತ್ರ. ಅಕಸ್ಮಾತ್ ಯಾರು ಮೂವ್ಮೆಂಟ್ ಆಗದೇನೆ ಆ ಕಡೆ ಹೊಟ್ಟೋದ್ರೆ ಯಾರು ಇಲ್ಲ ಅಂದ್ರೆ ಬ್ರೈಟ್ನೆಸ್ ಕಮ್ಮಿ ಮಾಡಿ. ಸೊ ಇದು ಒಂದು 8 hour ವರೆಗೂ ನಿಮಗೆ ಬ್ಯಾಕಪ್ ಬರುತ್ತೆ. ಕಂಪ್ಲೀಟ್ ಆಗಿ ಇದಿಷ್ಟು ಸ್ಟ್ರೀಟ್ ಲೈಟ್ ಗಳು ಕೂಡ ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಮಳೆ ಬಿದ್ರು ಕೂಡ ಇದಕ್ಕೆ ಯಾವುದೇ ತರ ಹಾನಿ ಆಗಲ್ಲ, ಏನು ಆಗಲ್ಲ. ಕರೆಕ್ಟ್ ಅಲ್ವಾ? ಸೊ ಎಲ್ಲಾ ಸೋಲಾರ್ ಸ್ಟ್ರೀಟ್ ಗಳು ಕೂಡ ರಿಮೋಟ್ ಕಂಟ್ರೋಲ್ಸ್ ಇದೆ. ಈ ರಿಮೋಟ್ ಕಂಟ್ರೋಲ್ ಮೂಲಕ ನೀವು ಇದನ್ನ ಬ್ರೈಟ್ನೆಸ್ ಜಾಸ್ತಿ ಮತ್ತೆ ಕಡಿಮೆ ಮಾಡ್ಕೋಬಹುದು. ಇದರಲ್ಲಿ ಕೆಲವಕ್ಕೆ ರಿಮೋಟ್ ಕಂಟ್ರೋಲ್ಸ್ ಇಲ್ಲ, ಅದು ಏನು ಅಂತ ಹೇಳ್ತೀನಿ. ಇವಾಗ ನಾನು ಇದನ್ನ ತೋರಿಸ್ತಿದ್ದೇನೆ, ಇದೆಲ್ಲನೂ ರಿಮೋಟ್ ಕಂಟ್ರೋಲ್ಡ್ ಇದೆ ಅಷ್ಟು. ಓಕೆ, ಇದೆಲ್ಲ ರಿಮೋಟ್ ಕಂಟ್ರೋಲ್ಡ್ ಅಲ್ಲ, ಇದು ಆಟೋ. ಇದೇನಂದ್ರೆ ಇದು ಬೆಳಗ್ಗೆವರೆಗೂ ಒಂದೇ ಬ್ರೈಟ್ನೆಸ್ ಇರುತ್ತೆ. ಸೊ ಇದು ಹೈ ಕ್ವಾಲಿಟಿ ಪ್ಯಾನಲ್ ಪ್ಲಸ್ ಲೈಟ್ಸ್ ಗಳನ್ನ ಹಾಕಿರ್ತೀರಾ. ಇನ್ನೊಂದೇನಂದ್ರೆ ಬ್ಯಾಕಪ್ ಟೈಮ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಹೌದು, ಯಾಕೆಂದ್ರೆ ಇದು ನಮಗೆ ಕಡಿಮೆ ಬೆಲೆಯಲ್ಲಿ ಆಗ್ಬೇಕು ಸರ್, ಅಲ್ಲಿ ಯಾರಾದ್ರೂ ಬರೋದು ಹೋಗೋದು. ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ ನಾನೀಗ, ಇದು 2500 rupees ಪ್ರೈಸ್ ಆಗುತ್ತೆ. ಸೊ ಬ್ಯಾಕಪ್ ಟೈಮ್ ಅಂದ್ಬಿಟ್ಟು ಇದು ಕೂಡ ನಿಮಗೆ 8 hour ಆಗುತ್ತೆ. ಸೊ ಯಾರಾದ್ರೂ ಇದ್ರ ಹತ್ರ ಬಂದಾಗ ಸ್ವಲ್ಪ ಶಾರ್ಪ್ನೆಸ್ ಜಾಸ್ತಿ ಅಂದ್ರೆ ಬ್ರೈಟ್ನೆಸ್ ಜಾಸ್ತಿ ಆಗೋದು, ಅಲ್ಲಿ ಯಾರು ಇಲ್ಲದೆ ಇದ್ದಾಗ ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಮಾಡೆಲ್ಸ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಇದು ಅಲ್ಯೂಮಿನಿಯಂ ಬೇಸ್ಡ್. ಹೌದು, ಮತ್ತೆ ಇದು 80 ವ್ಯಾಟ್ ಇದೆ. ಇದು ಬ್ರೈಟ್ನೆಸ್ ಚೆನ್ನಾಗೇ ಇರುತ್ತೆ, ಯಾರು ಇಲ್ಲ ಅಂದ್ರೆ ಕಮ್ಮಿ ಮಾಡ್ಕೊಳ್ತಾರೆ. ಸೊ ಇದೆಷ್ಟು ಪ್ರೈಸ್ ಅಂದ್ರಿ? ಇದು ಬಂದು 4000 ಇದೆ, ಆಫರ್ ಕೊಡ್ತಾರೆ. 4000 rupees ವಿತ್ ಎಲ್ಲದಕ್ಕೂ ಕೂಡ ವಾರಂಟಿ ಇರುತ್ತೆ. ಎಲ್ಲದಕ್ಕೂ ಸ್ಟರ್ಲೈಟ್ ಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ. ಓಕೆನಾ? ಅಂದ್ರೆ ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಆದ್ರೆ ಎಲ್ಲಾ ಮಾಡೆಲ್ಸ್ ಕೂಡ ಪೀಸ್ ಟು ಪೀಸ್ ಅಂದ್ರೆ ರಿಪೇರಿ ಮಾಡಿ ಕೊಡಲ್ಲ, ಪೀಸ್ ಟು ಪೀಸ್ ಹೊಸ ಪೀಸ್ ನೇ ಕೊಡ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಮಾಡೆಲ್ ಮಾಡಬಹುದು ಸ್ಟರ್ಲೈಟ್. ಇದು ಎಷ್ಟು ವ್ಯಾಟ್ ಸರ್? ಇದು 200 ವ್ಯಾಟ್. 200 ವ್ಯಾಟ್. ಇದು ಅಷ್ಟೇ, ಇದು ತುಂಬಾ ಬ್ರೈಟ್ನೆಸ್ ಮಾತ್ರ ಸೂಪರ್ ಆಗಿದೆ. ಬಟ್ ಸೂಪರ್ ಸರ್. ಹೌದು, ಮತ್ತೆ ಹಾಕ್ತೀನಿ ನೋಡಿ. ಬಟ್ ಇದೇನಂದ್ರೆ ಇದು ಬೆಳಗ್ಗೆ ಸ್ವಲ್ಪ ಮೇಲ್ಗಡೆ ಅದನ್ನ ಐತಿ ತೋರಿಸಿದೆ ನೋಡಿ. ಇದು ಬಂದು ಪ್ಯಾನಲ್ ಈ ತರ ಬರುತ್ತೆ. ಸೊ ಪ್ಯಾನಲ್ ಎಷ್ಟು ವ್ಯಾಟ್ ಸರ್? ಇದು 18 ವ್ಯಾಟ್ ಪ್ಯಾನಲ್ ಬರುತ್ತೆ. ಪ್ಯಾನಲ್ 80 ವ್ಯಾಟ್. ಸೊ ಲೈಟ್ 18 ವ್ಯಾಟ್ ಪ್ಯಾನಲ್. ಲೈಟ್ ಬಂದ್ಬಿಟ್ಟು ನಿಮಗೆ 200 ವ್ಯಾಟ್ಸ್ ಇರುತ್ತೆ. ಸೊ ಇದಕ್ಕೂ ಕೂಡ ಆಫ್ ಅಂಡ್ ಬಟನ್ಸ್ ಕೂಡ ಇರುತ್ತೆ. ಮೋಷನ್ ಡಿಟೆಕ್ಷನ್ ಆಪ್ಷನ್ ಅಂದ್ರೆ ಯಾರಾದ್ರೂ ಬಂದಾಗ ಅದು ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಾಗ್ಲಿ ಈ ತರ ಇರುತ್ತೆ. ಮತ್ತೆ ಇದ್ರದ್ದು ರಿಮೋಟ್ ತೋರಿಸಿ ಸರ್. ಈ ರಿಮೋಟ್ ಬಂದು ಸೊ ಇದು ಗಮನಿಸಬಹುದು. ಸೊ ಇದರ ರಿಮೋಟ್ಸ್ ಕೂಡ ಇರುತ್ತೆ. ಸೊ ಗಮನಿಸಬಹುದು ನೀವು. ಆಟೋ ಅಂತಂದ್ರೆ ಇದು ನಿಮಗೆ ಹಗಲು ಹೊತ್ತಲ್ಲಿ ಆಫ್ ಆಗಿರುತ್ತೆ. ಆಟೋ ಇಟ್ಕೊಂಡ್ರೆ ರಾತ್ರಿ ಹೋದ ತಕ್ಷಣ ಆಟೋಮೆಟಿಕ್ ಆಗಿ ಈ ಒಂದು ಲೈಟ್ ಆನ್ ಆಗ್ಬಿಡುತ್ತೆ. ಸೊ ಆನಂತರ ನೀವು ಗಮನಿಸಬಹುದು, ನಿಮಗೆ ಎಷ್ಟು ಅವರ್ ಬೇಕೋ ಅಷ್ಟು ಅವರ್ ಮಾತ್ರನೇ ಇದನ್ನ ನೀವು ಸೆಟ್ ಮಾಡ್ಕೋಬಹುದು. 2 hour, 4 hour, 6 hour, 8 hour. ಪ್ಲಸ್ ನೀವು ಬ್ರೈಟ್ನೆಸ್ ಕೂಡ ಜಾಸ್ತಿ ಮಾಡ್ಕೋಬಹುದು, ಕಡಿಮೆ ಮಾಡ್ಕೋಬಹುದು. ಕಂಪ್ಲೀಟ್ ನಿಮಗೆ ಕಂಟ್ರೋಲ್ಸ್ ಎಲ್ಲ ಈ ಒಂದು ರಿಮೋಟ್ಸ್ ಅಲ್ಲಿ ಇರುತ್ತೆ. ಆಟೋ ಇಟ್ಬಿಟ್ರೆ ಮಾತ್ರ ಅದು ಸಂಜೆ ಆನ್ ಆಗುತ್ತೆ, ಬೆಳಗ್ಗೆ ಆಫ್ ಆಗ್ಬಿಡುತ್ತೆ. ಶೋರ್. ಸೊ ನೆಕ್ಸ್ಟ್ ಮಾಡೆಲ್ ಸರ್, ನೆಕ್ಸ್ಟ್ ಯಾವ್ದು? ನೆಕ್ಸ್ಟ್ ಮಾಡೆಲ್ ಬಂದು ಇದೆಲ್ಲ ನಿಮಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಬೇಕು, ಒಳ್ಳೆ ಕ್ವಾಲಿಟಿ ಬೇಕು, ಅದರಲ್ಲೂ ಕೂಡ ವಾರಂಟಿ ಇರುವಂತ ಪ್ರಾಡಕ್ಟ್ ಬೇಕು ಅಂತಂದ್ರೆ ಈ ಪ್ರಾಡಕ್ಟ್ ನ ತಗೊಳ್ಬೇಕಾಗತ್ತೆ. ಇಲ್ಲ ಸರ್ ನಮಗೆ ಸ್ವಲ್ಪ ನಾವು ಶೆಡ್ಗೆ ಹಾಕ್ತಿದೀವಿ, ನಮಗೆ ಕಂಟಿನ್ಯೂ 24/7 ನಮಗೆ ಅಲ್ಲಿ ವರ್ಕ್ ಆಗಬೇಕು, ಸ್ವಲ್ಪ ಹೈ ಕ್ವಾಲಿಟಿ ಬ್ರೈಟ್ನೆಸ್ ಬೇಕು, ಮತ್ತೆ ತುಂಬಾ ವರ್ಷ ಬಾಳಿಕೆ ಬೇಕು ಅನ್ನೋದೇನಾದ್ರೂ ನೀವು ನೋಡ್ತಾ ಇದ್ರೆ ಸೊ ಸ್ಟ್ಯಾಂಡರ್ಡ್ ಮಾಡೆಲ್ಸ್ ಕೂಡ ನಮ್ಮ ಹತ್ರ ಇದೆ. ಸೊ ಅದನ್ನು ಕೂಡ ಈಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಯಾವ್ದಿದೆ ಸರ್? ನೋಡಿ ಸರ್, ಇದನ್ನ ನಾವೇ ಅಸೆಂಬಲ್ ಮಾಡೋದು.
ಮಾಡ್ಬೋದು. ಓಕೆ, ಇದರಲ್ಲಿ ಬಂದು ವಾಟೇಜ್ ವೈಸು ನಿಮಗೆ ಸಿಗುತ್ತೆ. ಇದು 15 ವ್ಯಾಟು 20 ಅಂದರೆ ಇದಕ್ಕೆ ಕಂಪೇರ್ ಮಾಡಿದ್ರೆ 200 ವ್ಯಾಟ್ 300 ವ್ಯಾಟ್ 400 ವ್ಯಾಟ್ ಆ ಥರ ಸಿಗುತ್ತೆ ನಮ್ಮ ಹತ್ರ. ಬ್ರೈಟ್ನೆಸ್ ಕೂಡ ಆನ್ ಮಾಡಿ ತೋರಿಸ್ತೀನಿ. ಇದು ತುಂಬ ಒಳ್ಳೆ ಬ್ರೈಟ್ನೆಸ್, ಬೆಳಗ್ಗೆವರೆಗೂ ಅಷ್ಟೇ ಕಾನ್ಸ್ಟೆಂಟ್ ಬ್ರೈಟ್ನೆಸ್ ಇರುತ್ತೆ. ಯಾವುದೇ ಮತ್ತೆ ಇದಕ್ಕೆ ಯಾವುದು ರಿಮೋಟ್ ಕಂಟ್ರೋಲರ್ ಬರೋದಿಲ್ಲ, ಒಂದೇ ಬ್ರೈಟ್ನೆಸ್ನ ಮೇಂಟೈನ್ ಮಾಡ್ಕೊಳ್ಳುತ್ತೆ ಇದು ನೀವು ಕಣಕ್ಕೆ ಹಾಕ್ಬೋದು, ಫ್ಯಾಕ್ಟ್ರೀಸ್ಗೆ ಹಾಕ್ಬೋದು, ಅಥವಾ ಲ್ಯಾಂಡ್ಗಳಿಗೆ ಹಾಕ್ಬೋದು, ಅಪಾರ್ಟ್ಮೆಂಟು ಎಲ್ಲಿಗೆ ಬೇಕಾದ್ರೂ ಆಗುತ್ತೆ. 15 ವ್ಯಾಟ್ಸ್ ಎಲ್ಲ ನಿಮಗೆ ಸ್ಟಾರ್ಟ್ ಆಗೋದು 5,500 ಸ್ಟಾರ್ಟ್ ಆಗುತ್ತೆ. 5,500 ರೂಪಾಯಿ ಯಾವುದು? ಒಂದು ನಿಮಿಷ. 20 ವ್ಯಾಟ್ ಅಂದರೆ ಇದು ಆಲ್ಮೋಸ್ಟ್ 100 ಲೂಮ್ಸ್ ಪರ್ ವ್ಯಾಟ್ ಬರುತ್ತೆ. ಇದು ನೋಡಿ ಆ್ಯಕ್ಚುಲಿ ಆನ್ ಮಾಡ್ತೀನಿ. ಈ ಬ್ರೈಟ್ನೆಸ್ಸು ಬೆಳಗ್ಗೆವರೆಗೂ ಇರುತ್ತೆ, ಯಾವುದೇ ರೀತಿ ಕಮ್ಮಿನೇ ಆಗಲ್ಲ. ಇದನ್ನ ಅಪಾರ್ಟ್ಮೆಂಟ್ಸು ಅಥವಾ ಶೆಡ್ಸು ಎಲ್ಲೆಲ್ಲಿ ಹಾಕೋದೇನು, ಕುರಿ ಶೆಡ್ ಅದು ಏನು ಮಾಡ್ತಾರೆ. ಈ ತರ ಮಾಡೆಲ್ ತಗೊಂಡಾಗ ಇದ್ರ ಹತ್ರ ಯಾರೇ ಬರಲಿ ಬರದೇ ಇರಲಿ ಸೇಮ್ ಬ್ರೈಟ್ನೆಸ್ ಇರುತ್ತೆ ಅಂತ ಹೇಳ್ತೀರಾ? ಹೌದು, ಈ ಥರದೊಂದು ಸೆಟಪ್ ಕೂಡ ಕೊಟ್ಟಿರ್ತೀವಿ, ಸಪರೇಟ್ ಪ್ಯಾನಲ್ ಕೊಟ್ಟಿರ್ತೀವಿ ಇದಕ್ಕೆ. ಸೊ ಇದಕ್ಕೆ ಏನೇನು ಬರುತ್ತೆ ಸರ್? ಇಷ್ಟು ಇದೇ ಪ್ಯಾನಲ್ ಅಲ್ವಾ? ಇದೇ ಪ್ಯಾನಲ್. ಇದಕ್ಕೆ ಎಷ್ಟು ವ್ಯಾಟ್ ಪ್ಯಾನಲ್ ಇದು? ಇದು ಆಕ್ಚುಲಿ ಇದು 30, ಬಟ್ ಇದಕ್ಕೆ 20 ಕೊಡ್ತೀವಿ. ಇದು 30 ನೋಡಿ, ಇದನ್ನು ಆನ್ ಮಾಡ್ತೀನಿ ನೋಡಿ. ಇದು ಸ್ವಲ್ಪ ಅದಕ್ಕಿಂತ ಹೈ ಬರುತ್ತೆ ನೋಡಿ. ಇದರಲ್ಲಿ 4 ಕಾನೆ ಇದೆ, ಇದರಲ್ಲಿ 6 ಕಾನೆ ಇದೆ. ಓಕೆನಾ? ಇದು 30 ವ್ಯಾಟ್ ಅಂದರೆ 100 ಲೂಮ್ಸ್ ಪರ್ ವ್ಯಾಟ್ ಅನ್ನೋ ಥರ ಇದು ಬರುತ್ತೆ. ಇದು ಆಲ್ಮೋಸ್ಟ್ 300 ವ್ಯಾಟ್ಗೆ ಸಮ. ಇದು ಬಂದು 100 ವ್ಯಾಟ್ಗೆ ಸಮ. ಓಕೆ, ಇದೆಷ್ಟು ಅವರ್ ಬ್ಯಾಕಪ್ ಬರುತ್ತೆ ಅಂತ ಹೇಳ್ತೀರಾ? ಇದು ನಿಮಗೆ ಬೆಳಗ್ಗೆ ಬ್ಯಾಕಪ್ ಪ್ರಶ್ನೆ ಅಲ್ಲ. ಇದು ಒಂದ್ಸತಿ ಆನ್ ಆದ್ರೆ ನಿಮ್ಗೆ ರಾತ್ರಿ ಇಡೀ 15ರಿಂದ 16 ಗಂಟೆ ಅಷ್ಟು ಇದರಲ್ಲಿ ಪವರ್ ಸ್ಟೋರ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಇರುತ್ತೆ, ಮಳೆ ಬಂದರೂ ಕೂಡ ಏನೂ ಕೂಡ ಆಗಲ್ಲ, ಮೋಡದಲ್ಲೇ ಚಾರ್ಜ್ ಆಗುತ್ತೆ. ಈ ತರ ಸೊ ರಿಮೋಟ್ ಇದೆ, ಎರಡು ಮಾಡೆಲ್ಸ್ ಕೂಡ ಸೇಮ್ ರಿಮೋಟ್ ಇದೆ. ನೀವು ಯಾವ ತರ ಬೇಕೋ ಆ ತರ ರಿಮೋಟ್ ಇಂದನೂ ಕೂಡ ಕಂಟ್ರೋಲ್ ಕೂಡ ಮಾಡಬಹುದು. ಮತ್ತೆ ಇನ್ನೊಂದು ವಿಷಯ, ಇದು ಮಾನೋ ಕ್ರಿಸ್ಟಲ್ ಪ್ಯಾನಲ್ಸ್, ಇದೆಲ್ಲ ಮೋಡದಲ್ಲೇ ಚಾರ್ಜ್ ಆಗುತ್ತೆ. ಇದಕ್ಕೆ ಬಿಸಿಲು ಬೇಕಂತ ಏನಿಲ್ಲ, ಇದಕ್ಕೆ ಬಿಸಿಲೇ ಬೇಕು ಅಂತಿಲ್ಲ. ಜಸ್ಟ್ ಇದ್ರ ಮೇಲೆ ಬೆಳಕು ಬಿದ್ರೂ ಕೂಡ ಇದು ಚಾರ್ಜ್ ಆಗ್ತಿರುತ್ತೆ. ಬಟ್ ಬಿಸಿಲು ಬಿದ್ದಷ್ಟು ಬೇಗ ಚಾರ್ಜ್ ಆಗಕ್ಕೆ ಫಾಸ್ಟ್ ಚಾರ್ಜ್ ಆಗುತ್ತೆ ಅಷ್ಟೇ. ಬಿಸಿಲಿಲ್ಲ ಅಂದ್ರೂ ಕೂಡ ನಿಧಾನಕ್ಕೆ ಇದು ಚಾರ್ಜ್ ಆಗುತ್ತೆ. ಹೌದು ನೋಡಿ, ಇದು ಬಂದು 5,500 ರೂಪಾಯಿ, ಇದು ಬಂದು 6,500 ರೂಪಾಯಿ. ಓಕೆ, ಇದು 20 ವ್ಯಾಟ್ಸ್ ಪ್ಯಾನಲ್ ಬೇಕು ಅಂತಂದ್ರೆ ನಿಮಗೆ 5,500 ರೂಪಾಯಿ ಬರುತ್ತೆ. ಅದೇ ನಿಮಗೆ 30 ವ್ಯಾಟ್ ಪ್ಯಾನಲ್ಸ್ ಬೇಕು ಅಂತಂದ್ರೆ 6,500 ರೂಪಾಯಿ. ಎಸ್, ಓಕೆ. ಇದು ಬಿಟ್ಟು ಸರ್ ನನಗೆ ಬ್ರೈಟ್ನೆಸ್ ಜಾಸ್ತಿ ಬೇಕು, ಈ ಬ್ರೈಟ್ನೆಸ್ ಸಾಲ್ತಿಲ್ಲ ಅಂತ ನೀವು ಹೇಳಿದ್ರೆ ಅದಕ್ಕೆ ಬೇರೆ ತರದ್ದು ಇನ್ನು 30 ವ್ಯಾಟ್ 24 ವ್ಯಾಟ್ 30 ವ್ಯಾಟ್ 60 ವ್ಯಾಟ್ ಇಲ್ಲಿವರೆಗೂ ನಮ್ಮ ಹತ್ರ ಸಿಗುತ್ತೆ. ಅದ್ರದ್ದು ಬ್ರೈಟ್ನೆಸ್ ತೋರಿಸ್ತೀನಿ ನೋಡಿ. ಆಕ್ಚುಲಿ ಇದೆಲ್ಲ ಪ್ರೈಸ್ ಕೂಡ ಹೇಳ್ತೀನಿ ನಿಮಗೆ. ಗಮನಿಸಬಹುದು, ಇದೆಲ್ಲ ನಿಮಗೆ ಹೈ ಕ್ವಾಲಿಟಿ ಲೈಟ್ಸ್ ಗಳಾಗಿರುತ್ತೆ. ಅಂದ್ರೆ ತುಂಬಾ ಬ್ರೈಟ್ನೆಸ್ ಬೇಕು ಅನ್ನೋರಿಗೆ ಈ ಒಂದು ಲೈಟ್ ನ ತಗೊಳ್ಬಹುದು. ಸೊ ಕಂಪ್ಲೀಟ್ ಆಗಿ ಮೇಲ್ಗಡೆ ಬಂದ್ರು ನಿಮಗೆ ಇದೆಲ್ಲ ಯಾವ್ದು ಸರ್? ಇದು ಏನ್ ಫೈಬರ್ ಇಂದ ರೆಡಿ ಆಗಿರುವಂತದ್ದು? ಇದು ಆಕ್ಚುಲಿ ಎಬಿಸಿ ಪ್ಲಾಸ್ಟಿಕ್. ಇದು ಎಬಿಸಿ ಪ್ಲಾಸ್ಟಿಕ್, ಇದು ಒರಿಜಿನಲ್ ಎಬಿಎಸ್ ಪ್ಲಾಸ್ಟಿಕ್ ಬಿಡ್ ಇಂದ ರೆಡಿ ಆಗಿರುವಂತ. ಹೌದು. ಇದರಲ್ಲೇ ನಿಮಗೆ 18 ವ್ಯಾಟ್ ಒಂದು ಬ್ಯಾಟ್ರಿ ಹಾಕಿದೆ. ಓಕೆ, ನೋಡಿ ಇಲ್ಯುಮಿನೇಷನ್ ಹೆಂಗ್ ಬರುತ್ತೆ ಇದು. ಇದಕ್ಕೆ ನಾವು 60 ವ್ಯಾಟ್ ಪ್ಯಾನಲ್ ಕೊಡ್ತೀವಿ. ಇದಕ್ಕೆ 60 ವ್ಯಾಟ್ ಪ್ಯಾನಲ್. ಓಕೆ, ಇದ್ರ ಬ್ಯಾಕಪ್ ಟೈಮ್? ಇದ್ರ ಬ್ಯಾಕಪ್ ಟೈಮ್ ಹೇಳಿದ್ನಲ್ಲ, ಒಂದು 16ರಿಂದ 18 ಗಂಟೆ ಇದ್ರಲ್ಲಿ ಸ್ಟೋರ್ ಆಗಿರುತ್ತೆ. ಸೊ 3 ಮಾಡೆಲ್ಸ್ ಕೂಡ 16ರಿಂದ 17 ಗಂಟೆ ಬ್ಯಾಕಪ್. ಜಸ್ಟ್ ಏನಪ್ಪಾ ಅಂತಂದ್ರೆ ಆ ಒಂದು ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಇರುತ್ತೆ. ಸೊ ಜಾಸ್ತಿ ಬ್ರೈಟ್ನೆಸ್ ಬೇಕು, ಜಾಸ್ತಿ ಬ್ಯಾಕಪ್ ಬೇಕನ್ನೋರು ಇದನ್ನ ತಗೊಳ್ಬಹುದು. ಸೊ ಇದಕ್ಕೆ 60 ವ್ಯಾಟ್ ಪ್ಯಾನಲ್ಸ್ ಕೊಡ್ತೀವಿ. ಇನ್ನು 80 ವ್ಯಾಟ್ ಪ್ಯಾನಲ್ ಇದೆ, ಹೈಯರ್ ವರ್ಷನ್. ಅದಕ್ಕೆ ಬಂದು ನೋಡಿ, ಇದ್ರ ಪ್ರೈಸ್ ಹೇಳ್ಬಿಡಿ. ಇದು ಬಂದು ನಿಮಗೆ 8,500 ರೂಪಾಯಿ ಬೀಳುತ್ತೆ. ಸೊ ಇದು ಬಂದ್ಬಿಟ್ಟು 8,500 ರೂಪಾಯಿ ಪ್ಲಸ್ ಇದು ಕೂಡ 1 ವರ್ಷ ವಾರಂಟಿ ಇರುತ್ತೆ. ಸೊ ಪೀಸ್ ಟು ಪೀಸ್ ಚೇಂಜ್ ಇರುತ್ತೆ ನೋಡಿ. ಇಂಥ ರಿಪೇರಿ ಅಂತಲ್ಲ, ಪೀಸ್ ಟು ಪೀಸ್ ಅಂದ್ರೆ ಇದ್ರಲ್ಲಿ ಬ್ಯಾಟ್ರಿ ಹೋದ್ರೆ ಬ್ಯಾಟ್ರಿ ಚೇಂಜ್. ಇದು ಇದರಲ್ಲಿ ಏನಾದ್ರು LED ಲೈಟ್ಸ್ ಹೋದ್ರೆ LED ಲೈಟ್ಸ್ ಚೇಂಜ್ ಮಾಡ್ತಾರೆ, ಯಾವುದು ಹೋಗಲ್ಲ. ಟು ಬಿ ಫ್ರಾಂಕ್, ನಿಮಗೆ ಹಾಕ್ಬಿಟ್ರೆ ನಿಮಗೆ ಒಂದು 5 ವರ್ಷ ಇದೇನು ಪ್ರಾಬ್ಲಮ್ ಇಲ್ಲದೆ ಓಡುತ್ತೆ. ಯಾಕಂದ್ರೆ ಇದು ಡೈರೆಕ್ಟ್ ಸನ್ನಿಂದ ಚಾರ್ಜ್ ಆಗೋದ್ರಿಂದ ಹಾರ್ಮ್ ಆಗುವಂತ ಯಾವ ಪದಾರ್ಥನೂ ಇದರಲ್ಲಿಲ್ಲ. ಇದರಲ್ಲಿ ಲೈಫ್ ಹೋಗೋದು ಬರೀ ಬ್ಯಾಟ್ರಿ ಮಾತ್ರ. ಓಕೆ, ಇನ್ನು ಉಳಿದ ಮಾಡೆಲ್ಸ್ ಗಳು ತಿಳಿಸ್ಕೊಡಿ ನೋಡಿ. ಇದು ಬಂದು 24H, ಅಂದ್ರೆ ಇದು ಆಲ್ಮೋಸ್ಟ್ ನಿಮಗೆ ಇದು ಕಣ್ಣೇ ಬಿಡಕ್ಕಾಗಲ್ಲ ಅನ್ಕೊಳ್ತೀನಿ. 400 ವ್ಯಾಟ್ ಬರುತ್ತೆ. ಇದು ತುಂಬಾ ಬ್ರೈಟ್ನೆಸ್ ಜೋರಿದೆ ಇದು. ಓಕೆ, ಸೊ ನೋಡಿ ಇದೆ ಯಾವ ತರ ಬರುತ್ತೆ. ತುಂಬಾ ಜೋರಿದೆ ಇದು. ಇದು ನಿಮಗೆ 12,000 ರೂಪೀಸ್ ಆಗುತ್ತೆ. ಇದು ಸೊ 12,000 ರೂಪೀಸ್ ಆಗುತ್ತೆ. ಸೊ ಇದಕ್ಕೆ ಏನೇನು ಎಕ್ವಿಪ್ಮೆಂಟ್ಸ್ ಬರುತ್ತೆ ಅಂತಂದ್ರೆ 100 ವ್ಯಾಟ್ ಪ್ಯಾನಲ್ ಕೊಡ್ತೀನಿ, 100 ವ್ಯಾಟ್ ಸೋಲಾರ್ ಪ್ಯಾನಲ್. ಸೊ ಅದು ಕೂಡ ಮೋನೋ ಕ್ರಿಸ್ಟಲ್ ಪ್ಯಾನಲ್. ಮತ್ತೆ ಇದಕ್ಕೆಲ್ಲ ಆಕ್ಚುಲಿ ಇದು 150 ಲೂಮ್ಸ್ ಪರ್ ವ್ಯಾಟ್ ಬರುತ್ತೆ. ಸೊ ಆದ್ರಿಂದ ತುಂಬಾ ಒಳ್ಳೆ ಬ್ರೈಟ್ನೆಸ್. ಇದು ನಾವು ಕಣಕ್ಕೆಲ್ಲ ಹಾಕೊಟ್ಟಿದೀವಿ, ತುಂಬಾ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ. ಇದು ಎಷ್ಟು ಜಾಗ ಕವರ್ ಮಾಡುತ್ತೆ ಸರ್? ಇದು ಒಳ್ಳೆ ಕ್ವಶನ್ ಇದೆ. ಆಕ್ಚುಲಿ ಇದನ್ನ ಏನ್ ಹಾಕ್ತೀರಾ ಅದನ್ನ ನೀವು ಈ ರೀತಿನೂ ಹಾಕ್ಬೋದು, ಸ್ವಲ್ಪ ಮೇಲ್ಪಟ್ಟಿಗೂ ಕೂಡ ಹಾಕ್ಬೋದು ನೋಡಿ. ಆ ತರ ಕೂಡ ಹಾಕ್ಬೋದು. ಆ ರೀತಿ ಹಾಕ್ತಾ ನಿಮಗೆ ಒಂದು ಮಟ್ಟಕ್ಕೆ 50ರಿಂದ 60 ಅಡಿ ಸರ್ಕಲ್ ಬ್ರೈಟ್ನೆಸ್ ಬರುತ್ತೆ. ಸೊ ಇದೆಲ್ಲ ಈ ತರ ಬ್ರೈಟ್ನೆಸ್ ಹಾಕೋದ್ರಿಂದ ನಿಮಗೆ ಕಂಪ್ಲೀಟ್ ನಿಮಗೆ ಒಂದು ಆಲ್ಮೋಸ್ಟ್ 100 ಅಡಿ ಇದನ್ನ ಕವರ್ ಮಾಡ್ಬೋದು. ಹೋಗ್ತಾ ತಿನ್ನಾಗತ್ತೆ. ಹೋಗ್ತಾ ತಿನ್ನಾಗತ್ತೆ. ಬಟ್ ಸ್ಟಾರ್ಟಿಂಗ್ ಬ್ರೈಟ್ನೆಸ್ ನಿಮ್ಗೊಂದು 50ರಿಂದ 60 ಅಡಿ, ಆಮೇಲೆ ತಿನ್ನಾಗುತ್ತೆ. ಸೊ ಆಲ್ಮೋಸ್ಟ್ ನೀವು ಒಂದು 100 ಅಡಿ ಕವರ್ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಮಾಡಲು
ನೆಕ್ಸ್ಟ್ ಮಾಡಲ್ ಏನಿಲ್ಲ, ಇದು ಆಕ್ಚುಲಿ ಇದೆಲ್ಲ ಸೇಮ್ ಮಾಡೆಲ್ಸ್ ಇದೆ. ಸೇಮ್ ಮಾಡೆಲ್, ಇನ್ನೂ ಹೈಯರ್ ಮಾಡೆಲ್ಸ್ ಇದೆ. ಬಟ್ ಎರಡೂ ಈ 3 ಮಾಡೆಲ್ಸ್ ಕೂಡ ಸೇಮ್ ಪ್ರೈಸಸ್. ಇದು 3 ಇಲ್ಲ, ಇದು ಬಂದು ಇದೇ ತರನೇ ಸೇಮ್ 8,500 ಇದು. ಬಟ್ ಗ್ಲಾಸ್ ಮಾಡೆಲ್ಸ್ ಅಂತ ಕರೀತಾರೆ. ಇದು ಸ್ವಲ್ಪ ಶೇಪ್ ಚೇಂಜ್ ಇರುತ್ತೆ ಅಷ್ಟೇ, ಮತ್ತೆ ಯಾವ ಫಿಕ್ಸ್ಚರ್ಸ್ ಚೇಂಜ್ ಇರುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಏನೇನಿಲ್ಲ. ಬ್ರೈಟ್ನೆಸ್ ಮೇಲೆ ಮಾತ್ರ. ಟೈಮು ಸೋಲಾರ್ ಪ್ಯಾನಲ್ ಆಗಿರ್ಲಿ, ಅದರಲ್ಲಿ ಇರುವಂತ ಬ್ಯಾಟರಿ ಕೂಡ ಎಲ್ಲ ಒಂದೇ ತರ ಆಗಿರುತ್ತೆ. ಜಸ್ಟ್ ಏನಪ್ಪಾ ಅಂತಂದ್ರೆ ಅದ್ರ ಮೇಲ್ಗಡೆ ಡಿಸೈನ್ಸ್ ಗಳಿಗೆ ಮಾತ್ರ ಚೇಂಜಸ್ ಇರುತ್ತೆ ಅಷ್ಟೇ ಅಂತೀರಲ್ವಾ? ನೋಡಿ, ಒಂದು ಮಾತು ಹೇಳ್ತೀನಿ, ಇದರಲ್ಲಿ ಆಕ್ಚುಲಿ ನಿಮಗೆ ಬ್ರೈಟ್ನೆಸ್ ಬೇಕು, ಮತ್ತೆ ಜಾಸ್ತಿ ಹೊತ್ತು ನಡಿಬೇಕು, ತುಂಬಾ ವರ್ಷ ಲೈಫ್ ಬರಬೇಕಂದ್ರೆ ಕ್ವಾಲಿಟಿ ಪದಾರ್ಥ ಹಾಕಬೇಕು. ಆದ್ರೆ ಇದರಲ್ಲಿ ಒಂದು ಬ್ಯಾಟ್ರಿ ಇರುತ್ತೆ, ಲಿಥಿಯಂ ಬ್ಯಾಟ್ರಿ ಹಾಕಿರ್ತೀವಿ. ಲಿಥಿಯಂ ಬ್ಯಾಟ್ರಿ 15 ವ್ಯಾಟು, 18 ವ್ಯಾಟು, 24 ವ್ಯಾಟು, 30 ವ್ಯಾಟು, 60 ವ್ಯಾಟು, ಈ ಥರದ್ದು ಲಿಥಿಯಂ ಬ್ಯಾಟ್ರೀಸ್ ಯೂಸ್ ಮಾಡ್ತೀವಿ. ಎಷ್ಟು ಹೈಯರ್ ವರ್ಷನ್, ಎಷ್ಟು ಜಾಸ್ತಿ ಲೂಮಿನೆನ್ಸ್ ಯೂಸ್ ಮಾಡ್ತೀವಿ, AH ಯೂಸ್ ಮಾಡ್ತೀವಿ, ಅಷ್ಟು ಜಾಸ್ತಿ ಹೊತ್ತು ಇದು, ಅಷ್ಟು ಜಾಸ್ತಿ ಕ್ವಾಲಿಟಿ ಇರುತ್ತೆ, ಮತ್ತೆ ಅಷ್ಟು ಜಾಸ್ತಿ ಲೈಫ್ ಬರುತ್ತೆ. ಶೋರ್. ಓಕೆ ಸರ್, ಇದು ಫಿಟ್ಟಿಂಗ್ ಬಗ್ಗೆ ತಿಳಿಸ್ಕೊಡಿ. ನೀವು ಯಾವ ತರ ಫಿಟ್ಟಿಂಗ್ ಮಾಡ್ಕೊಳ್ಬೇಕು? ನೋಡಿ, ಇದೇನಿಲ್ಲ, ವೆರಿ ಸಿಂಪಲ್. ಫಿಟ್ಟಿಂಗ್ ಮಾಡ್ತೀರಾ? ಖಂಡಿತ ನಮ್ಮಲ್ಲಿ ಫಿಟ್ಟಿಂಗ್ ವ್ಯವಸ್ಥೆ ಕೂಡ ಇದೆ. ಅದು ಹೇಗೆ ಅಂದರೆ, ನೀವು ಎಲ್ಲಿದ್ದೀರಾ ಅಲ್ಲಿ ಹೇಳಿದ್ರೆ, ಅಂದರೆ ನಂಬರ್ ಆಫ್ ಕ್ವಾಂಟಿಟೀಸ್ ಜಾಸ್ತಿ ಇರಬೇಕು. ತುಂಬ ದೂರ ಆದರೆ, ಮೈಸೂರು ಸುತ್ತಮುತ್ತ ಆದರೆ ಆಬ್ವಿಯಸ್ಲಿ 1-2 ಕಿಲೋ ಬರ್ತೀವಿ. ಓಕೆ, ತೊಂದರೆ ಇಲ್ಲ. ಸೊ ಈಗ ಕೆಲವೊಬ್ಬರಿಗೆ ಒಂದೇ ಪೀಸ್ ಬೇಕಾಗುತ್ತೆ ಅಥವಾ 2 ಪೀಸ್ ಬೇಕಾಗುತ್ತೆ, ಅವ್ರಿಗೆಲ್ಲ ಯಾವ ರೀತಿ ಫಿಟ್ಟಿಂಗ್ ಇದು ಬರುತ್ತೆ? ಏನಿಲ್ಲ, ಇದಕ್ಕೆ ಒಂದು ಸಣ್ಣ ವಿಡಿಯೋ ಇದೆ. ಜಸ್ಟ್ ಏನಂದ್ರೆ, ಈ ಥರದ್ದೊಂದು ಆರ್ಮ್ ಬರುತ್ತೆ, ಆರ್ಮ್ ತೋರಿಸ್ಬೋದು. ಈ ಆರ್ಮ್ ಒಂದು ಹಾಕೋಬೇಕು ಅವರು. ಅದನ್ನು ನಾವೇ ಕಳಿಸ್ಕೊಡ್ತೀವಿ. ಮತ್ತೆ ಇದಕ್ಕೆ ಒಂದು ಪ್ಯಾನಲ್ ಹಾಕ್ಬೇಕಲ್ಲ, ಪ್ಯಾನಲ್ಗೂ ಕೂಡ ಒಂದು ಸ್ಟ್ರಕ್ಚರ್ ಇರುತ್ತೆ. ಆ ಸ್ಟ್ರಕ್ಚರ್ ಕೂಡ ನಾವೇ ಕೊಡ್ತೀವಿ. ಏನಂದ್ರೆ ನೀವು ಸ್ಕ್ರೂ ಆಗಿ ಫಿಟ್ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಏನು ಕೆಲಸ ಇರಲ್ಲ. ನಿಮ್ಗೆ ಅದು ಗೊತ್ತಾಗ್ಲಿಲ್ಲ ಸರ್, ನಂಬರ್ ಆಫ್ ಐಟಮ್ಸ್ ಜಾಸ್ತಿ ಇದೆ, ನೀವೇ ಬನ್ನಿ ಅಂದ್ರೆ ಅದಕ್ಕೂ ಬರ್ತೀವಿ. ಸಮ್ ಅಮೌಂಟ್ ಇರುತ್ತೆ, ಅದನ್ನ ನಾವು ಹೇಳ್ತೀವಿ. ಇಲ್ಲಿಂದ ಬರೋದಕ್ಕೆ ಟ್ರಾನ್ಸ್ಪೋರ್ಟು ಮತ್ತೆ ಫಿಕ್ಸಿಂಗ್ ಚಾರ್ಜಸ್ ಹುಡುಗರದ್ದು ಇರುತ್ತೆ. ಅದು ಕೊಟ್ಟರೆ ನಾವೇ ಬಂದ್ ಮಾಡ್ತೀವಿ. ನೀವು ಮಾಸಾಗಿ ಏನಾದ್ರು ಆರ್ಡರ್ಸ್ ಕೊಟ್ಟರೆ ಇದ್ರ ಮೇಲೆ ಇನ್ನೂ ಡಿಸ್ಕೌಂಟ್ ಆಗುತ್ತೆ. ಶೋರ್. ಆ ಥರ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡ್ರೆಸ್ ಹೇಳ್ಬಿಡಿ. ನಾವು ಒಂದು ಗ್ಯಾಜೆಟ್ ವರ್ಲ್ಡ್ ಮೈಸೂರಿನಲ್ಲಿರೋದು, ಇರ್ವಿನ್ ರೋಡ್ ಹತ್ರ ಬರಬೇಕು ನೀವು. ಬಸ್ ಸ್ಟ್ಯಾಂಡಿಂದ 10 ಮಿನಿಟ್ಸ್ ನಡ್ಕೊಂಡ್ಬರ್ಬೋದು. ಈ ಕಡೆ ರೈಲ್ವೆ ಸ್ಟೇಷನಿಂದ ಕೂಡ 10 ಮಿನಿಟ್ಸ್ನಲ್ಲಿ ನಡ್ಕೊಂಡ್ಬರ್ಬೋದು. ಇನ್ ಬಿಟ್ವೀನ್ ಇದೀವಿ ನಾವು. ಸೊ ಓಕೆ, ಯಾರಿಗಾದ್ರೂ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬೋದು. ಹಾಗೆ ನೀವು ವಾಟ್ಸಪ್ಪಲ್ಲಿ ಏನಾದರೂ ನೀವು ಮೆಸೇಜ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಇವ್ರ ಲೊಕೇಶನ್ ಕೂಡ ಸೆಂಡ್ ಮಾಡ್ತಾರೆ, ಹಾಗೆ ವಿಸಿಟಿಂಗ್ ಕಾರ್ಡ್ ಕೂಡ ಸೆಂಡ್ ಮಾಡ್ತಾರೆ. ಹಾಗೆ ಒಂದೊಂದೇ ಈ ಒಂದು ಪ್ರಾಡಕ್ಟ್ಸ್ ಕೂಡ ನಿಮಗೆ ಪ್ರೈಸ್ ಬೇಕು ಅಂದರೆ ಪ್ರೈಸ್ ಕೂಡ ಕಳಿಸ್ಕೊಡ್ತಾರೆ. ಸೊ ಹಾಗೆ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮಗೆಲ್ಲರಿಗೂ ಸಿಗ್ತೀನಿ. ಎಲ್ಲಿವರೆಗೂ ಬಾಯ್.